ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯವುಂಟು. ಪ್ರತಿಯೊಂದು ಕೆಲಸಕ್ಕೂ ಒಂದು ಉದ್ದೇಶವಿರುತ್ತದೆ. ಜನರು ಭೂಮಿಯ ಮೇಲೆ ವಾಸಿಸುವಾಗ ಅವರಿಗೆ ತಮ್ಮದೇ ಆದ ಉದ್ದೇಶವಿರುತ್ತದೆ. ನಮ್ಮ ನಂಬಿಕೆಯ ಜೀವನದಲ್ಲಿ ನಮಗೂ ಒಂದು ಉದ್ದೇಶವಿರಬೇಕು. ಹಾಗಾದರೆ ನಮ್ಮ ನಂಬಿಕೆಯ ಉದ್ದೇಶವೇನು? ನಿಮ್ಮ ನಂಬಿಕೆಯ ಅಂತ್ಯಫಲವಾಗಿರುವ ಆತ್ಮರಕ್ಷಣೆಯನ್ನು ಹೊಂದುವವರಾಗಿ. ನಮ್ಮ ನಂಬಿಕೆಯ ಉದ್ದೇಶ ನಮ್ಮ ಆತ್ಮರಕ್ಷಣೆ, ನಿತ್ಯ ಜೀವ. ನಮಗೆ ನಿತ್ಯ ಜೀವವನ್ನು ನೀಡುವ ಸಲುವಾಗಿ ದೇವರು ತನ್ನ 6000 ವರ್ಷಗಳ ವಿಮೋಚನಾ ಕಾರ್ಯವನ್ನು 3 ಕಾಲಗಳಾಗಿ ವಿಂಗಡಿಸಿದರು ಮತ್ತು ಪ್ರತಿ ಕಾಲದಲ್ಲಿ ನಮಗೆ ರಕ್ಷಕರ ವಿಭಿನ್ನ ಹೆಸರನ್ನು ಕೊಟ್ಟರು. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ. ದೇವರು ನಮಗೆ ತಂದೆಯ, ಮಗನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ಜನರಿಗೆ ದೀಕ್ಷಾಸ್ನಾನ ಮಾಡಿಸಬೇಕೆಂದು ಹೇಳಿದರು. ಇದರರ್ಥವು ತಂದೆ, ಮಗ ಮತ್ತು ಪವಿತ್ರಾತ್ಮನಿಗೆ ಒಂದು ಹೆಸರಿದೆ ಎಂದಾಗಿದೆ. ತಂದೆಯ ಹೆಸರು ಯೆಹೋವ, ಮಗನ ಹೆಸರು ಯೇಸು, ರಕ್ಷಕನ ಹೆಸರು ಪ್ರತಿಯೊಂದು ಕಾಲದಲ್ಲೂ ವಿಭಿನ್ನವಾಗಿರುತ್ತದೆ. ಹಾಗಾದರೆ ಪವಿತ್ರಾತ್ಮನ ಹೆಸರೇನು? ಮೊದಲು ತಂದೆಯ ಕಾಲದಲ್ಲಿ ಯಾರು ರಕ್ಷಕ ಎಂದು ಕಂಡುಹಿಡಿಯೋಣ. ನಾನೇ ಯೆಹೋವನು, ನಾನು ಹೊರತು ಯಾವ ರಕ್ಷಕನೂ ಇಲ್ಲ. ತಂದೆ ಕಾಲದಲ್ಲಿ ರಕ್ಷಕನ ಹೆಸರು ಯೆಹೋವ. ಯೆಹೋವನನ್ನು ಬಿಟ್ಟು ಬೇರೆ ಯಾವುದೇ ಹೆಸರಿನಿಂದಲೂ ಜನರು ರಕ್ಷಿಸಲ್ಪಡಲು ಸಾಧ್ಯವಿಲ್ಲ. ಹಾಗಾದರೆ ಕಾಲವು ಮಗನ ಕಾಲಕ್ಕೆ ಬದಲಾದಾಗ ಯಾರು ರಕ್ಷಕರಾಗಿದ್ದರು? ಯೇಸು ಕ್ರಿಸ್ತನ ಆತನೇ ಮುಖ್ಯವಾದ ಮೂಲೆಗಲ್ಲಾದನು. ಬರಬೇಕಾದ ರಕ್ಷಣೆಯೂ ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು. ತಂದೆಯ ಕಾಲದಿಂದ ಮಗನ ಕಾಲಕ್ಕೆ ಕಾಲವು ಬದಲಾದಂತೆ ರಕ್ಷಕನ ಹೆಸರು ಯೆಹೋವನಿಂದ ಯೇಸು ಎಂದು ಬದಲಾಯಿತು. ಮಗನ ಕಾಲದಲ್ಲಿ ಮಗನ ಕಾಲದ ರಕ್ಷಕರಾದ ಯೇಸುವನ್ನು ನಂಬಿದವರು ರಕ್ಷಣೆ ಹೊಂದಬಹುದು. ಹಾಗಾದರೆ ಮಗನ ಕಾಲದಲ್ಲಿ ತಂದೆಯ ಕಾಲದ ರಕ್ಷಕರಾದ ಯೆಹೋವನನ್ನು ನಂಬಿದವರಿಗೆ ಏನಾಯಿತು? ಮಗನ ಕಾಲದಲ್ಲಿ ತಂದೆಯಾದ ಯೆಹೋವನನ್ನು ನಂಬಿದವರು ಆ ಕಾಲದ ರಕ್ಷಕನನ್ನು ಸ್ವೀಕರಿಸಲಿಲ್ಲ ಮತ್ತು ಅಂತಿಮವಾಗಿ ರಕ್ಷಣೆ ಹೊಂದಲು ಸಾಧ್ಯವಾಗಲಿಲ್ಲ. ದೇವರು ನಮಗೆ ಪ್ರತಿಯೊಂದು ಕಾಲದಲ್ಲೂ ರಕ್ಷಕನ ವಿಭಿನ್ನ ಹೆಸರನ್ನು ಕೊಟ್ಟರು. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯವುಂಟು ಎಂದು ಬರೆಯಲ್ಪಟ್ಟಂತೆ ರಕ್ಷಕನ ಪ್ರತಿಯೊಂದು ಹೆಸರಿಗೂ ಒಂದು ಸಮಯದ ಮಿತಿ ಇದೆ. ತಂದೆಯ ಕಾಲದಲ್ಲಿ ಜನರು ತಂದೆಯ ಹೆಸರಿನಿಂದ ಮಾತ್ರ ರಕ್ಷಣೆ ಹೊಂದಿದರು ಮತ್ತು ಮಗನ ಕಾಲದಲ್ಲಿ ಜನರು ಮಗನ ಹೆಸರಿನಿಂದ ಮಾತ್ರ ರಕ್ಷಣೆ ಹೊಂದಿದರು. ಈಗ ಪವಿತ್ರಾತ್ಮನ ಕಾಲವಾಗಿದೆ. ಮಗನ ಕಾಲದಿಂದ ಪವಿತ್ರಾತ್ಮನ ಕಾಲಕ್ಕೆ ಬದಲಾದಂತೆ ರಕ್ಷಕನ ಹೆಸರು ಬದಲಾಗಲೇಬೇಕು. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಇದಲ್ಲದೆ ನನ್ನ ದೇವರ ಹೆಸರನ್ನು ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಂ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ಇಲ್ಲಿ ನಾನು ಎಂದರೆ ಯೇಸು. ಹಾಗಾಗಿ ನನ್ನ ಹೊಸ ಹೆಸರು ಎಂಬುದು ಯೇಸು ಎಂಬ ಹೆಸರಲ್ಲ, ಆದರೆ ಇನ್ನೊಂದು ಹೆಸರು. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು, ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ಆ ಹೆಸರನ್ನು ಹೊಂದಿದವನಿಗೆ ಹೊರತು ಅದು ಇನ್ನಾರಿಗೂ ತಿಳಿಯದು. ಜಯ ಹೊಂದುವವನು ಹೊಸ ಹೆಸರಿನ ಕಲ್ಲನ್ನು ಪಡೆಯುತ್ತಾನೆ. ಇಲ್ಲಿರುವ ಕಲ್ಲು ನಿಜವಾದ ಕಲ್ಲಲ್ಲ. ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರೂ ದೇವರು ಅದನ್ನು ಆಯಲ್ಪಟ್ಟದ್ದು, ಮಾನ್ಯವಾದದ್ದು ಎಂದು ಎನಿಸಿದನು. ಆ ಕಲ್ಲು ಯೇಸುವನ್ನು ಸೂಚಿಸುತ್ತದೆ.
ಅದನ್ನು ಸ್ವೀಕರಿಸುವವನಿಗೆ ಮಾತ್ರ ಯೇಸುವಿನ ಹೊಸ ಹೆಸರು ತಿಳಿದಿದೆ. ಇಡೀ ಲೋಕಕ್ಕೆ ಯೇಸುವಿನ ಹೆಸರು ಈಗಾಗಲೇ ತಿಳಿದಿದೆ, ಆದರೆ ಆತನ ಹೊಸ ಹೆಸರು ಇನ್ನೂ ತಿಳಿದಿಲ್ಲ. ಅದನ್ನು ಸ್ವೀಕರಿಸುವವನಿಗೆ ಮಾತ್ರ ಹೊಸ ಹೆಸರು ತಿಳಿದಿರುತ್ತದೆ ಎಂದು ಸತ್ಯವೇದವು ಹೇಳುತ್ತದೆ. ಈ ಹೊಸ ಹೆಸರು ಪವಿತ್ರಾತ್ಮನ ಕಾಲದಲ್ಲಿರುವ ರಕ್ಷಕನ ಹೆಸರಾಗಿದೆ. ನಾವು ರಕ್ಷಿಸಲ್ಪಡಲು ಹೊಸ ಹೆಸರನ್ನು ಕರೆಯಬೇಕು. ಅದೇಕೆಂದರೆ ಹೊಸ ಹೆಸರು ಪವಿತ್ರಾತ್ಮನ ಕಾಲದ ರಕ್ಷಕನ ಹೆಸರಾಗಿದೆ. ಪವಿತ್ರಾತ್ಮನ ಕಾಲದಲ್ಲಿ ನಾವು ಹೊಸ ಹೆಸರನ್ನು ತಿಳಿದಿರಬೇಕು. ಆಗ ಮಾತ್ರ ನಾವು ನಮ್ಮ ನಂಬಿಕೆಯ ಗುರಿ ಅಂದರೆ ಆತ್ಮರಕ್ಷಣೆಯನ್ನು ಪಡೆಯಬಹುದು. ನಾವು ಪವಿತ್ರಾತ್ಮನ ಕಾಲದಲ್ಲಿ ರಕ್ಷಕನ ಹೊಸ ಹೆಸರನ್ನು ಸ್ವೀಕರಿಸಿ ರಕ್ಷಣೆ ಹೊಂದೋಣ.